ಏನು ಮಾಧ್ಯಮದ ಸ್ನೇಹಿತರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಬಹುತೇಕ ಅಭಿವೃದ್ಧಿ ದಿಶೆಯಲ್ಲಿ ನಾ ಯಾರ ಉತ್ತರ ಕೊಡುವಂಥ ಅವಶ್ಯಕತೆ ನನಗಿಲ್ಲ. ನಾನು ಏನು ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಜನ ನೋಡ್ತಾ ಇದ್ದಾರೆ. ನಾನು ಜನಪ್ರತಿನಿಧಿ, ಒಬ್ಬ ಪಕ್ಷಕ್ಕೆ ಒಬ್ಬ ವ್ಯಕ್ತಿಗೆ ನಾನು ಪ್ರತಿನಿಧಿ ಅಲ್ಲ. ಆ ಪಕ್ಷದವರು ಮಾತಾಡುವಂಥ ಕೆಲಸ. ಅವರು ಇಲ್ಕಲ್ಲನ್ನು ನಾನು ಹೇಳಿದ್ದೀನಿ ಹಲವಾರು ಸಾರಿ ಏನು ಮಾಡ್ಕೊಂಡಿದ್ದಾರೆ ಅನ್ನೋದು. ನಾನು ಪದೇ ಪದೇ ವಿಚಾರ ಮಾಡೋಕ್ಕೆ ಹೋಗೋದು. ನನಗೆ ಕೆಲಸ ಇದೆ, ನನ್ನ ಮಾತಿಗೆ ಗೌರವ ಇದೆ. ನಮ್ಮ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಸಿದ್ದರಾಮಯ್ಯನವರಾಗಿರ್ಬೋದು, ನಮ್ಮ ಎಲ್ಲ ಸಚಿವ ಸಂಪುಟದ ಸಚಿವರು ಇರ್ಬೋದು. ಇವತ್ತು ನಾವು ಯಾವುದೇ ಇಲಾಖೆಯ ಅಭಿವೃದ್ಧಿ ಕೆಲಸಕ್ಕೆ ಹೋದಾಗ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿ ಆಗಿ ಎಲ್ಲ ಸಚಿವರು ಯಾವುದೇ ಕೆಲಸ ನನ್ನ ಕ್ಷೇತ್ರಕ್ಕೆ ಕೇಳಿದಾಗ ಇಲ್ಲ ಅಂದಿಲ್ಲ. ಬಹುತೇಕ ಹಲವಾರು ಜನ ರಾಜ್ಯದಲ್ಲಿ ಮಾತಾಡ್ತಾರೆ, ಈ ಪಂಚ ಗ್ಯಾರಂಟಿಯನ್ನು ಕೊಟ್ಟು ಸರ್ಕಾರದಲ್ಲಿ ದುಡ್ಡು ಇಲ್ಲ, ಅಭಿವೃದ್ಧಿ ಮಾಡ್ತಾ ಇಲ್ಲ ಅಂತ. ಇವತ್ತು ಇಳಕಲ್ ನಗರದಲ್ಲಿ ಈಗಾಗಲೇ ನಮ್ಮ ನಗರಸಭೆ ಅಧ್ಯಕ್ಷರು ಏನು ಅವರು ಅಧ್ಯಕ್ಷರಾದ ಮೇಲೆ ಹಲವಾರು ಭೂಮಿ ಪೂಜೆಯನ್ನು ನಾವು ಇಳಕಲ್ನಲ್ಲಿ ಮಾಡಿದ್ದೀವಿ. ಯಾವ ಜನರಿಗೆ ಮುಖ್ಯವಾಗಿ ಅವಶ್ಯಕತೆ ಇರುವಂಥ ಕಾರ್ಯವನ್ನು ಇವರೇನು ಪದೇ ಪದೇ ಕೆಲವಷ್ಟು ಶಬ್ದಗಳನ್ನು ಬಳಸ್ತಾರೆ. ಅವರಿಗೆ ಲೋಕಾರೂಢಿಯಾಗಿಬಿಟ್ಟಿದೆ. ಆ ಶಬ್ದಗಳನ್ನು ಬಿಟ್ಟರೆ ಮಾತಾಡೋಕ್ಕಿಲ್ಲ. ಅವರು ಇಳಕಲ್ ನಗರದಲ್ಲಿ ಹೋಗಿ ನೋಡಲಿ. ಅವರು ಇಳಕಲ್ ನಗರದ ಒಳಗೆ ಹೋಗಬೇಕು. ಅವರು ಬಡವರಿಗೆ 1,000 ಮನೆ ಕಟ್ಟಾಕತ್ತೀವಿ, 1560 ಪತ್ರ ಕೊಡ್ತೀವಿ. ಇವತ್ತು ಅಲ್ಲಿ ಕೆರೆ ನಿರ್ಮಾಣ ಆಗ್ತಾಯಿದೆ, ಬ್ರಿಡ್ಜ್ ನಿರ್ಮಾಣ ಆಗ್ತದೆ, ಈಜುಕೊಳ್ಳ ನಿರ್ಮಾಣ ಆಗ್ತಾಯಿದೆ. ಮಾನ್ಯ ಮುಖ್ಯಮಂತ್ರಿಗಳು ಇವತ್ತೇನು ಪ್ರತಿಯೊಂದು ಮತಕ್ಷೇತ್ರಕ್ಕೆ 50 ಕೋಟಿ ವಿಶೇಷ ಅನುದಾನವನ್ನು ಕೊಟ್ಟರು. ಆ 50 ಕೋಟಿಯಲ್ಲಿ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅನ್ನೋದು ನನ್ನ ಚಿಂತನೆ. ಕೇವಲ ಒಂದು ಕಡೆಗೆ ಒಂದು ಹಳ್ಳಿ, ಒಂದು ಗ್ರಾಮ ಅನ್ನೋದೇ ಇಡೀ ಮತಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಈಗಾಗಲೇ ಲೋಕೋಪಯೋಗಿ ಇಲಾಖೆಗೆ ಸುಮಾರು 25 ಕೋಟಿ ಅನುದಾನವನ್ನು ಕೊಟ್ಟಿದ್ದೇನೆ. ಪಂಚಾಯತ್ ರಾಜ್ ಇಲಾಖೆಗೆ ಸುಮಾರು 10 ಕೋಟಿ ಅನುದಾನವನ್ನು ಕೊಟ್ಟಿದ್ದೇನೆ. ನಮ್ಮ ಇಳಕಲ್ ನಗರಸಭೆಗೆ 5 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದೀವಿ. 5 ಕೋಟಿ ವಿಶೇಷ ಅನುದಾನ ಇದೆ. ರೆಗ್ಯುಲರ್ ಗ್ರ್ಯಾಂಟು, SFC 15ನೇ ಹಣಕಾಸು ಅದು ಬಂದೇ ಬರುತ್ತೆ. ಅದು ಅಲ್ಲದೆ ಅಭಿವೃದ್ಧಿ ಅವಶ್ಯಕತೆ ಇದೆ. ಯಾಕಂದರೆ ನಾನು ಕಳೆದ ಅವಧಿಯಲ್ಲಿ CC ರಸ್ತೆಯನ್ನು ಮಾಡಿದ್ದೆ. ಇಳಕಲ್ ನಗರದ ಪ್ರಮುಖ ರಸ್ತೆಯನ್ನು CC ರಸ್ತೆಯನ್ನು ಮಾಡಿದ ನಂತರ ಇವತ್ತವರೆಗೂ ಒಳ್ಳೆಯ ಆ ರಸ್ತೆಗಳನ್ನು ಅಭಿವೃದ್ಧಿ ಮಾಡುವಂಥ ಕೆಲಸ ಮಾಡಿಲ್ಲ. ತನ್ನ 4ನೇ ಹಂತದಲ್ಲಿ ಹುಡುಗುಂದಿರ್ಬೋದು, ಇಳಕಲ್ ಇರ್ಬೋದು, ಸರ್ಕಾರದ ಯೋಜನೆ, ನಾನು ವೈಯಕ್ತಿಕ ಯೋಜನೆ ಅಂತ ಹೇಳ್ತಾ ಇಲ್ಲ, ನಗರೋತ್ಥಾನ ಯೋಜನೆ ಪ್ರಾರಂಭ ಮಾಡಿದ್ದೆ ಕಾಂಗ್ರೆಸ್ ಸರ್ಕಾರ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರು ಸುಮಾರು 3 ಹಂತ ಯೋಜನೆಯನ್ನು ನಾವು ಎಲ್ಲ ನಗರದಲ್ಲಿ ತೆಗೆದುಕೊಂಡಿದ್ದೇವೆ. ಇವತ್ತು ಅಲ್ಲಿ ನಂತರ ಇವತ್ತುವರೆಗೂ ಒಂದು ರಸ್ತೆ, ಇಡೀ ತಾಲೂಕಿನ ಮುಖ್ಯ ರಸ್ತೆಗಳು ಮಾಡಿಲ್ಲ. ಇವತ್ತು ನಾವು ಬಂದ ಮೇಲೆ ಮತ್ತೆ ಇವತ್ತು ಮುಖ್ಯ ರಸ್ತೆಗಳಿಗೆ ತಾಲೂಕಿನಾದ್ಯಂತ ಮೊದಲನೇ ಅವಧಿಯಲ್ಲಿ 15 ಕೋಟಿ ರೂಪಾಯಿ ನಾನು ಎಲ್ಲ ಲೋಕೋಪಯೋಗಿ ಇಲಾಖೆಯ ರಸ್ತೆಗೆ 15 ಕೋಟಿ ರೂಪಾಯಿ ಕೊಟ್ಟೆ. SSDP ಯೋಜನೆಯಲ್ಲಿ 25 ಕೋಟಿ ರೂಪಾಯಿ ಕೊಟ್ಟೆ. ಇವತ್ತು ಮತ್ತೆ SSDPಯಲ್ಲಿ 25 ಕೋಟಿ ಕೊಟ್ಟಿದ್ದೀವಿ. ಈಗ ನಾನು 25 ಕೋಟಿ ರೂಪಾಯಿ ನಮ್ಮ ಮುಖ್ಯಮಂತ್ರಿ ವಿಶೇಷ ಅನುದಾನದಲ್ಲಿ 25 ಕೋಟಿ ರೂಪಾಯಿ ನಾವು ಏನು ತಾಲೂಕಿನ ಪ್ರಮುಖ ರಸ್ತೆಗಳಿಗೆ ಕೊಟ್ಟಿದ್ದೀವಿ. ಅದರಂತೆ ನಮ್ಮ ಇಳಕಲ್ ನಗರದಲ್ಲಿ ಕೂಡ ಇವತ್ತು ಪ್ರಮುಖ ರಸ್ತೆ ಭಾಳಷ್ಟು ಹಾಳಾಗಿದೆ. ಭಾಳಷ್ಟು ಉದಾಹರಣೆಗಳು ನನ್ನ ಹತ್ರ ಅದಾವೆ. ಯಾವ್ಯಾವ ರಸ್ತೆ ಮಾಡಿದ್ದಾರೆ, ಎಷ್ಟು ಕಳಪೆ ಆಗಿದೆ, ಆ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ. ಕಳಪೆ ಆಗಿದ್ದು ಜಲಜಾರಿ ಆಗಿದೆ, ನಾನಲ್ಲ. ಬರೀ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಒಂದು ಬಲ್ಕುಂದಿ ರಸ್ತೆಗೆ ಹೋಗಿ, ಬಲ್ಕುಂದಿ ಮುಂದೆ ಊರು ಮುಂದೆ ಇನ್ನೂ 1 ವರ್ಷ ಆಗಿಲ್ಲ ಆ ರಸ್ತೆ ಮಾಡಿ, CC ರಸ್ತೆ. ಆ ರಸ್ತೆ ಪರಿಸ್ಥಿತಿ ನೋಡಿರಿ. ನಮ್ಮ ಇಳಕಲ್ ನಗರದ ಮಾಂತೇಶ್ ಚಿತ್ರಮಂದಿರ ಮುಂದೆ ಇರುವಂಥ ರಸ್ತೆ ಕಳಪೆ ಆಗಿದೆ. ಅವ್ರ ಮೇಲೆ ಕಾಂಟ್ರಾಕ್ಟರ್ ಮೇಲೆ ಇವತ್ತು ರಿಸ್ಕ್ ಆ್ಯಂಡ್ ಕಾಸ್ಟ್ ಮೇಲೆ ಅವರಿಗೆ ಆ ದುಡ್ಡನ್ನು ಕಟ್ಟೋದಕ್ಕೆ ಸರ್ಕಾರ ಆದೇಶ ಮಾಡಿದೆ. ಇವತ್ತು ನಗರಸಭೆಯವರು ಕೂಡ ಅದಕ್ಕೆ ವಿರುದ್ಧ ಕ್ರಮ ತಗೊಳ್ತಾ ಇದ್ದಾರೆ. ಇವೆಲ್ಲ ಯಾಕೆ ನಾವು ಮಾಡಿದ ರಸ್ತೆ ಮೇಲೆ ಯಾವುದಾದ್ರು ಒಂದು ಕಳಪೆ ಕಾಮಗಾರಿ ಅಂತೇಳಿ ತೋರಿಸ್ಲಿಲ್ಲ. ಎಲ್ಲಿ ಕಳಪೆ ಕಾಮಗಾರಿ ಆಗುತ್ತೆ ಅಲ್ಲಿ ಭ್ರಷ್ಟಾಚಾರ ಆಗುತ್ತೆ. ಭ್ರಷ್ಟಾಚಾರ ಅಂದ್ರೆ ಏನು ಅನ್ನೋದು ಕೆಲವು ಮಂದಿಗೆ ಬರೀ ಶಬ್ದ ಆಗಿಬಿಟ್ಟತ್ತು, ಬಾಯಿಗೆ ಬಂದಾಗ ಮಾತಾಡೋದು. ಭ್ರಷ್ಟಾಚಾರ ಅಂದ್ರೆ ಏನು? ಯಾವುದಕ್ಕೆ ಭ್ರಷ್ಟಾಚಾರ ಆಗುತ್ತೆ? ಕಳಪೆ ಕೆಲಸ ಮಾಡಿದ್ರೆ ಭ್ರಷ್ಟಾಚಾರ ಆಗುತ್ತೆ. ಮತ್ತು ಯಾರು ರೊಕ್ಕ ಹೊಡೆದ್ರು ಆ ರೋಡ್ಗಳು ಕೆಡಾಕ ಅನ್ನೋದು ಅವರು ಬೆನ್ನು ಮುಟ್ಕೊಂಡು ನೋಡ್ಕೊಳ್ಬೇಕು. ಸುಮ್ಮನೆ ಮಾತಾಡೋವಂಥದ್ದಲ್ಲ. ಭ್ರಷ್ಟಾಚಾರ 3 ತಿಂಗಳಿಗೆ 4 ತಿಂಗಳಿಗೆ ಏನಿಲ್ಲ. ಟೂರಿಂಗ್ ಥಿಯೇಟ್ರ್
ಅದು ಬರುತ್ತೆ, ಕಿತ್ಕೊಂಡು ಹೋಗಿರುತ್ತೆ, ಬರುತ್ತೆ. ಬಂದು ಒಂದು ಪ್ರೆಸ್ ಮೀಟ್ ಮಾಡಿ ನೀನು ಹೇಳಿಬಿಟ್ರೆ ಜನ ಇನ್ನು ಕಣ್ಣು ಇಲ್ಲ, ಕಣ್ಣು ತೆರೆದ ಇಡತ್ತಾರೆ ಮಂದಿ. ಪ್ರಜ್ಞೆ ಇಟ್ಕೊಂಡು ನಡೀತಾರೆ ಜನ. ಪ್ರಜ್ಞೆ ಇಟ್ಕೊಂಡು ಇರಬೇಕು ಮನುಷ್ಯನಾದವನು. ಯಾಕಂದ್ರೆ ಅರುಮರು ಚಲೋ ಆಗಿ ಭಾಳ ದಿವಸ ಆಗೈತಿ. ಇನ್ನು ಅದೇ ಹೇಳ್ತಾರಲ್ಲ, ನೆಲಕ್ಕೆ ಬಿದ್ದರೂ ಮೀಸಿ ಮಣ್ಣಾಗಿಲ್ಲ ಅಂತೇಳಿ ಇದು ಶಾಸ್ತ್ರ. ಅಂಥ ಜನಾಂಗ ಅದಾರಲ್ಲಿ. ನಾನು ಅವ್ರಿಗೆ ಉತ್ತರ ಕೊಡುವಂಥದ್ದು ಅವಶ್ಯಕತೆ ಇಲ್ಲ. ನನ್ನ ಬಾಯಿ ಖಾಲಿ ಇಲ್ಲ, ನನ್ನ ಮನಸ್ಸು ಖಾಲಿ ಇಲ್ಲ, ನನ್ನ ತಲೆ ಖಾಲಿ ಇಲ್ಲ. ನಾನೊಬ್ಬ ಜನಪ್ರತಿನಿಧಿ ಇದ್ದೀನಿ. ಈ ಕ್ಷೇತ್ರದ ಜನರು ಶಾಸಕನಾಗಿ ನನಗೆ ಆರಿಸಿ ಕಳಿಸಿದ್ದಾರೆ. ಆ ಜವಾಬ್ದಾರಿಯನ್ನು ಹೊತ್ತು ನಾನು ನಡೀತಾ ಇದ್ದೀನಿ. ಇವತ್ತು ನಗರದ ಪ್ರಮುಖ ಬೀದಿಗೆ 5 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದೀನಿ. ಈಗಾಗಲೇ ಇಲ್ಲೇ ಪೌರ ಆಯುಕ್ತರು ಕೇಳ್ರಿ, ನೀವು ಬೇಕಾದ್ರೆ ಅವ್ರು ಹೇಳ್ತಾರೆ ಉತ್ತರ. ನಮ್ಮ ನಗರಸಭೆ ಅಧ್ಯಕ್ಷರಿದ್ದಾರೆ. 5 ಕೋಟಿಯಲ್ಲಿ ನಾವು ಪ್ರಮುಖ ಬೀದಿಯ ಏನು ಇವತ್ತು ರಸ್ತೆ ಆಗಿರಲಿಲ್ಲ ನಮ್ಮ ಕಾಲದಲ್ಲ, ನಾವು ಮಾಡಿ ಚಲೋ ಮಾಡೇ ಇಟ್ಟು ಹೋಗಿದ್ವಿ. ನಾವು 2018 ಇವ್ರು ಬಂದ ಮೇಲೆ 2018 23 ಈ ಪುಣ್ಯಾತ್ಮರು ಏನೇನು ಮಾಡ್ಯಾರ, ಈ ಜನನ ಹೇಳ್ಯಾರ. ಉತ್ತರ ಕೊಟ್ಟರು 2023 ಉತ್ತರ ಕೊಟ್ಟರು ಇನ್ನೂ ಬಿಡ್ತಾ ಇಲ್ಲ. ಉತ್ತರ ಯಾಕೆ ಕೊಟ್ಟರು ಅನ್ನೋದು ಅರಿವು ಇಟ್ಕೋಬೇಕು. ನಮ್ಮ ಮೇಲೆ ಆರೋಪ ಮಾಡೋದಿಲ್ಲ, ವಿನಾಕಾರಣ ಆರೋಪಗಳು ಅಂತಾರೆ. ಏನು ವಿನಾಕಾರಣ ಆರೋಪಗಳು. ಸತ್ಯದ ಸಮೀಪ ಇರ್ಬೇಕಂತ ಏನಾರ ಮಾತಾಡಿದ್ರು ನಾವು ಸತ್ಯದ ಸಮೀಪ ಮಾತಾಡಬೇಕು. ಸತ್ಯದ ಸಮೀಪವನ್ನು ಬಿಟ್ಟು ದೂರ ಮಾತಾಡೋದ್ರೊಳಗೆ ಮಂದಿ ಒದರುತ್ತಿರ್ತಾರೆ. ಹಂಗೆ ಅದ ಹೇಳ್ತಿರ್ತಲ್ಲ, ಆನೆ ಹೋಗ್ತಿರುತ್ತೆ, ನಾಯಿ ಬೊಗಳ್ತಿರುತ್ತೆ. ಇದು ಬೊಗಳೋ ನಾಯಿ ಇದೆ, ಅಷ್ಟೇ ಬೊಗಳ್ಕೊಂಡು ಬೊಗಳೋರಿಗೆ ನಾನು ಏನು ಮಾಡೋಕ್ಕಾಗಲ್ಲ. ಅವ್ರಿಗೆ ಉತ್ತರ ಕೊಡೋಕೆ ಹೋಗಲ್ಲ. ನಾನು ಅವ್ರಿಗೆ ಕೊಡ್ತಾ ಇಲ್ಲ, ಜನರಿಗೆ ಕೊಡ್ತಾ ಇದ್ದೀನಿ ಉತ್ತರ. ನನಗೆ ಜನರಿಗೆ ಗೆಲ್ಸಿ ಕಳಿಸಿದ್ದಾರೆ. ಇವ ಅಲ್ಲ, ಆ ಜನರಿಗೆ ಉತ್ತರ ಕೊಡುವಂಥ ಕೆಲಸ, ಜನರಿಗೆ ಏನು ಮಾಡಬೇಕು ಅನ್ನೋದು ನನಗೆ ಖಬರಿದೆ, ಅರಿವಿದೆ. ಆ ಅರಿವು ಇಟ್ಕೊಂಡು ನಡೀತಾ ಇದ್ದೀನಿ. ನನ್ನ ಕ್ಷೇತ್ರದ ಅಭಿವೃದ್ಧಿ, ನನ್ನ ಕೆಲಸಗಳು ಸ್ವಲ್ಪ ಇಷ್ಟರಿ ನೋಡಿ ಮಾತಾಡ್ತಾವೆಲ್ಲ. ಇಡೀ ತಾಲೂಕು ಮಾತಾಡೋದು ನಾನು ಏನೇನು ಮಾಡಿದ್ದೀನಿ, ಏನು ತಂದಿದ್ದೀನಿ. ಹೋದ ಸಾರಿ ಏನು ಮಾಡಿದ್ದೇನೆ ಜನ ನೋಡ್ಯಾರ. ಈ ಸಾರಿ ಮತ್ತೆ ಏನು ಮಾಡ್ತಾನೆ ಇದನ್ನು ಇಳಕಲ್ ನಗರದ ಜನ ವಿಶೇಷವಾಗಿ ನೋಡ್ತಾ ಇದ್ದಾರೆ. ಯಾಕಂದ್ರೆ ಇಳಕಲ್ ಎಷ್ಟು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದ್ದಾವೆ, ಎಷ್ಟು ಕೆಲಸಗಳು ನಡೀತಾ ಇಲ್ಲ. ನಾನು ಈಗಾಗಲೇ ಪದೇ ಪದೇ ಹೇಳಿದ್ದೀನಿ. ಅದನ್ನು ಮತ್ತೆ ಹೇಳಕ್ಕೆ ಹೋಗೋದು. ಆ ಕೆಲಸಗಳು ಉದ್ಘಾಟನೆ ಮಾಡ್ತೀನಿ. ಇನ್ನೊಂದು ವರ್ಷ ಒಪ್ಪತ್ತದಲ್ಲಿ ಬಹುತೇಕ ಎಲ್ಲ ಕೆಲಸಗಳನ್ನು ಉದ್ಘಾಟನೆ ಮಾಡ್ತೀನಿ. ನಾನು ಉದ್ಘಾಟನೆ ಮಾಡಿದಾಗ ಆ ಕೆಲಸಗಳು ಜನರು ಮಾತಾಡ್ತಾರೆ, ಅವರಿಗೆ ಜನರು ಉತ್ತರ ಕೊಡ್ತಾರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು